ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಎನ್ಐಎಗೆ ವಹಿಸಿದ್ದಕ್ಕೆ ಸುಹಾಸ್ ತಾಯಿ ಸುಲೋಚನಾ ಅವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ. ನಮಗೆ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ, ಎನ್ಐಎಗೆ ಕೊಡೋಕೆ ಹೋರಾಟ ಮಾಡಿದ್ದೆವು ಅಂತ ಹೇಳಿ ಸುಲೋಚನಾ ಅವರು ಹೇಳಿದ್ದಾರೆ. ಇತ್ತ ಎನ್ಐಎ ತನಿಖೆಗೆ ಕೊಡುವ ಬಗ್ಗೆ ಕಾಂಗ್ರೆಸ್ ನಾಯಕರು ಆಕ್ಷೇಪವನ್ನ ಹೊರಹಾಕಿದ್ದಾರೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಈಗ ರಾಷ್ಟ್ರೀಯ ತನಿಖಾ ದಳ ಅಂದರೆ ಎನ್ಐಎಗೆ ಹಸ್ತಾಂತರ ಆಗಿದೆ. ಅವರ ತಾಯಿ ಸುಲೋಚನಾ ಧನ್ಯವಾದವನ್ನು ಹೇಳಿದ್ದಾರೆ. ನಮಗೆ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ, ಹೋರಾಟವನ್ನು ಮಾಡಿದ್ವಿ ಎನ್ಐಎಗೆ ಕೊಡಬೇಕು ಅಂತ. ಈಗ ಇದು ರಾಜಕೀಯ ಜಟಾಪಟಿ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಇದಕ್ಕೆ ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಎನ್ಐಎ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಜಟಾಪಟಿ ಶುರುವಾಗಿ ಬಿಟ್ಟಿದೆ. ಗೃಹ ಸಚಿವ ಪರಮೇಶ್ವರ್, ಬಿಕೆ ಹರಿಪ್ರಸಾದ್, ಡಿಕೆ ಸುರೇಶ್ ಬಿಜೆಪಿಯವರ ಮೇಲೆ ಕಿಡಿಯನ್ನು ಕಾರಿದ್ದಾರೆ. ನಮ್ಮ ಪೊಲೀಸರೇ ಸಾಕು ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಎನ್ಐಎ ಯಾಕೆ ಬೇಕಿಲ್ಲಿ? ಅಂದ್ರೆ ಇಲ್ಲಿ ಏನಾದರೂ ಭಯೋತ್ಪಾದನಾ ಕೃತ್ಯಗಳಾಗಿದೆಯಾ ಅಥವಾ ದೇಶದ್ರೋಹಿ ಚಟುವಟಿಕೆಗಳೇನಾದರೂ ನಡೆದಿದೆಯಾ? ಸುಹಾಸ್ ಶೆಟ್ಟಿ ಬರ್ಬರವಾಗಿ ಹತ್ಯೆ ಆಗಿರುವುದು ವೈಯಕ್ತಿಕವಾದಂಥ ದ್ವೇಷ. ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿ ಆಗಿದ್ರು, ಹಾಗಾಗಿ ಆತನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಯಿತು. ಇದರಲ್ಲಿ ಹೇಗೆ ಭಯೋತ್ಪಾದನೆ, ದೇಶದ್ರೋಹ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಅರ್ಥದಲ್ಲಿ ಮಾತಾಡ್ತಿದ್ದಾರೆ, ಎನ್ಐಎ ಯಾಕೆ ಬೇಕಿತ್ತು ಅಂತ. ಈಗ ಬಿಜೆಪಿ ನಾಯಕರು ಹೇಳ್ತಾ ಇರೋದು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಇವರು ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಹೆಣಗಳು ಜಾಸ್ತಿ ಬೀಳ್ತವೆ, ಇಲ್ಲಿ ಬೇರೆ ರಾಜ್ಯದವರ ಕೈವಾಡ ಇರುವಂಥ ಶಂಕೆಗಳಿದ್ದಾವೆ, ಅಲ್ಲಿ ಕೇರಳದಿಂದ ಒಂದು ತಂಡ ಬಂದು ಇದರಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥ ಅನುಮಾನ, ಮತ್ತು ಇವರಿಗೆ ಫಂಡಿಂಗ್ ಯಾವ ಸಂಘಟನೆಗಳು ಮಾಡ್ತಾ ಇದ್ದಾವೆ, ಇಲ್ಲೇನಾದರೂ ದೇಶದ್ರೋಹಿ ಅಥವಾ ಭಯೋತ್ಪಾದನಾ ಸಂಘಟನೆಗಳು ಸುಹಾಸ್ ಶೆಟ್ಟಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾವೆ, ಆಗಿರಬಹುದು ಅನ್ನುವಂಥ ಅನುಮಾನ ಬಿಜೆಪಿಯ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಬಹಳ ಕುತೂಹಲ ಆಗಿದೆ. ಗೃಹ ಇಲಾಖೆಯಿಂದ ಪತ್ರ ಬಂದಿದೆ ಅಂತ ಹೇಳಿ ನನ್ನ ಗಮನಕ್ಕೆ ತಂದಿದ್ದಾರೆ. ಅದು ಅಫಿಷಿಯಲ್ ಆಗಿ ಇವತ್ತು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ತಗೊಳ್ತೀವಿ. ಎಲ್ಲ ನಡೀತಾ ಇದೆ, ಅಂತಿಮವಾಗಿ ಪ್ರಾಸಿಕ್ಯೂಷನ್ಗೆ ಅದೆಲ್ಲ ಪ್ರೊಸೆಸ್ ಏನು ನಡಿಬೇಕು ಅದೆಲ್ಲ ನಡೀತಾ ಇದೆ. ಯಾವುದು ನಿಂತಿಲ್ಲ, ಅದಕ್ಕೆ ಸಮಯ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾರು, ನನಗೇನು ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಅಂದರೆ ಯಾರಾದರೂ ರೆಪ್ರೆಸೆಂಟೇಷನ್ ಮಾಡಿದಾರಾ ಏನು ಅಂತೇಳಿ. ಆ ಭಾಗದಲ್ಲಿ ಕೆಲವರು ಎಲ್ಲ ಎನ್ಐಎ ಕೊಡಿ, ಅದು ಕೇಂದ್ರ ಸರ್ಕಾರ ತನಿಖೆ ಮಾಡಲಿ ಅಂತೆಲ್ಲ ಮಾತುಗಳು ಆಡ್ತಾಯಿದ್ರು. ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರ ಸಂಸದರು ಅಥವಾ ಶಾಸಕರುಗಳು ಏನಾದರೂ ಹೇಳ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಪತ್ರ ಅಂತೂ ಬಂದಿದೆ ಗೃಹ ಸಚಿವಾಲಯದಿಂದ, ಕೇಂದ್ರದ ಗೃಹ ಸಚಿವಾಲಯದಿಂದ ಬಂದಿದೆ ಅಂತೇಳಿ ನನಗೆ DG ಅವರು ಹೇಳಿದ್ದಾರೆ. NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ರೆ ಅದನ್ನ ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ, ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ, ಕೊಲೆ ಆಗಿರೋರು, ಕೊಲೆ ಮಾಡಿರೋರು. ಕರ್ನಾಟಕ ಪೊಲೀಸ್ ಸಮರ್ಥವಾಗಿದೆ, ತನಿಖೆಗಳನ್ನು ಮಾಡ್ತಾನೇ ಇದ್ದಾರೆ. BJPಯವರು ಹಿಂದೆ ಯಾವ್ಯಾವ ಕಾಲದಲ್ಲಿ ಏನೇನು ಒತ್ತಾಯವನ್ನು ಮಾಡಿದ್ರು CBI ತನಿಖೆ ಆಗಬೇಕು ಅಂಥೇಳಿ, ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಅವಧಿನಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಏನೇನು ಫಲಿತಾಂಶ ಏನೇನು ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು
ವಾತಾವರಣವನ್ನ ಕಲುಷಿತ ಮಾಡ್ತಕ್ಕಂಥ ಜನರಲ್ಲಿ ವಿಷಬೀಜ ಭಾವನೆಗಳಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ. ಆದಿತ್ಯ, ಸುಹಾಸ್ ಶೆಟ್ಟಿ ಕೊಲೆ ಆದಮೇಲೆ ನೋಡ್ತಾ ಇದ್ವಿ ನಾವು NIAಗೆ ವಹಿಸಬೇಕು ಅನ್ನುವಂಥ ಒತ್ತಾಯ. ಈಗ ಕಾಂಗ್ರೆಸ್ನವರ ವಿರೋಧ ರಾಜಕೀಯ ಜಟಾಪಟಿಗಂತೂ ಕಾರಣ ಆಗ್ತಾ ಇದೆ. ಅಂದರೆ ಈಗ NIA ತನಿಖೆ ಆದ ಮೇಲೆ ಭಯೋತ್ಪಾದಕ ಶಕ್ತಿಗಳು ಅಥವಾ ಇದರಲ್ಲಿ ಇನ್ನೊಂದು ದೇಶದ್ರೋಹಿ ಶಕ್ತಿಗಳ ಕೈವಾಡ ಇದೆಯಾ, ಇದೆಲ್ಲ ಆದಮೇಲೆ ಅದು ಮತ್ತೊಂದು ಹಂತದ ರಾಜಕೀಯ ತಿಕ್ಕಾಟಗಳಿಗೆ ಕಾರಣ ಆಗ್ಬೋದು ಅಂತ, ಆಗ ನಮಗೆ ಸ್ಪಷ್ಟತೆ ಸಿಗ್ಬೋದಾ ಅಂತ? ಹೌದು ಪ್ರಭು, ಯಾಕಂದ್ರೆ ಈಗಾಗಲೇ ಏನು ಈ ಹಿಂದೂ ಮುಖಂಡರು ಕೂಡ ಇದೇ ವಿಚಾರವನ್ನ ಆಗ್ರಹ ಮಾಡ್ತಾ ಇದ್ರು. ಯಾಕಂದ್ರೆ ಪೊಲೀಸರು ಇದಕ್ಕೆ ಸೆಕ್ಷನ್ ಹಾಕುವ ಸಂದರ್ಭ ವೀಕ್ ಸೆಕ್ಷನ್ ಗಳನ್ನ ಹಾಕಿದ್ದಾರೆ. UAPA ಆಕ್ಟ್ ಅಡಿಯಲ್ಲಿ ಯಾವುದೇ ಪ್ರಕರಣವನ್ನ ದಾಖಲಿಸಿಲ್ಲ. ಹಾಗಾಗಿ NIA ಇಂಟರ್ಫಿಯರೆನ್ಸ್ ಗೆ ಯಾವುದೇ ಅವಕಾಶಗಳು ಇರಲಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಇದನ್ನ NIA ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಈಗ ನೇರವಾಗಿ ಗೃಹ ಇಲಾಖೆಯಿಂದಾನೇ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆದೇಶ ಮಾಡಿದ್ದಾರೆ. ಈ ಬೆನ್ನಲ್ಲೇ ಈಗ ಒಂದು ರೀತಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರ ಇರುವಂತ ಸಂದರ್ಭದಲ್ಲಿ ನಾವಿದನ್ನ ತನಿಖೆ ಮಾಡ್ತಾ ಇದ್ವಿ. ಈಗಾಗಲೇ ಪೊಲೀಸರು ಅನೇಕರನ್ನ ಬಂಧನ ಮಾಡಿದ್ದಾರೆ. ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾಕೆ NIA ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆಯಿಂದ ಆರೋಪ ಆದ್ರೆ, ಇನ್ನೊಂದ್ ಕಡೆಯಿಂದ ಸಂಘ ಪರಿವಾರ, ಪ್ರಮುಖವಾಗಿ ಬಜರಂಗ ದಳ VHPಯ ಮುಖಂಡರು ಇನ್ನಷ್ಟು ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದರಲ್ಲಿ PFI ನಂಟಿದೆ ಅನ್ನುವಂತಹ ರೀತಿಯ ಆರೋಪ. ನಿಷೇಧಿತವಾಗಿರುವಂತಹ ಸಂಘಟನೆ PFI, ಅದು ನಿಷೇಧವಾಗಿದ್ರು ಕೂಡ ಅದರ ಒಂದು ಕಾರ್ಯಚಟುವಟಿಕೆಗಳು ಹಾಗೆ ಇದೆ. ಅದರ ಭಾಗವಾಗಿ ಇವತ್ತು ಈ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದಿದೆ. ಮತ್ತೆ ಹಿಂದೆ ಕರಾವಳಿ ಭಾಗದಲ್ಲಿ ನಡೆದಂತ ಒಂದು ಟಾರ್ಗೆಟ್ ಕಿಲ್ಲಿಂಗ್ ಗಳು ಯಾವ ಮಾದರಿಯಲ್ಲಿ ನಡೆದಿತ್ತು ಅದೇ ಮಾದರಿಯಲ್ಲಿ ಸುಹಾಸ್ ಶೆಟ್ಟಿಯ ಮರ್ಡರ್ ಕೂಡ ನಡೆದಿದೆ. ಆ ಮರ್ಡರ್ ಆದಂತಹ ರೀತಿಯಿಂದ ಹಿಡಿದು ಅಲ್ಲಿ ಸೇರಿದಂತಹ ಜನರು ಕೂಡ ಅನೇಕ ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಕೇವಲ 10ಕ್ಕೂ ಅಧಿಕ ಆರೋಪಿಗಳಲ್ಲ, 25ಕ್ಕೂ ಅಧಿಕ ಆರೋಪಿಗಳು ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಇದರೊಂದಿಗೆ ಇದಕ್ಕೆ ವಿದೇಶದಿಂದ ಹಣ ಫಂಡ್ ಆಗಿದೆ ಮತ್ತು ಇದೊಂದು ಆಂಟಿ ನ್ಯಾಷನಲ್ ಆಗಿರುವಂತಹ ಒಂದು ಕ್ರೈಮ್ ಕೂಡ ಹೌದು ಅನ್ನುವಂತಹ ರೀತಿಯ ಆರೋಪಗಳನ್ನ ಮಾಡಿದ್ರು. ಸೊ ಇವತ್ತು ಇನ್ನೊಂದು ಆರೋಪವನ್ನ ಕೂಡ ಮಾಡಿದ್ದಾರೆ. ಮಂಗಳೂರಿನ ಮೀನುಗಾರಿಕಾ ಪ್ರದೇಶ ಬಂದರ್ ಏನಿದೆ, ಇಲ್ಲಿಂದ ಕೂಡ ಒಂದಿಷ್ಟು ಜನ ಇದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇದರ ಒಂದು ಕೂಲಂಕುಷ ತನಿಖೆ ಆಗಬೇಕು. NIA ಅಧಿಕಾರಿಗಳು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾರೆ ಅನ್ನುವಂಥ ರೀತಿಯ ಒಂದು ಭರವಸೆಯನ್ನು ಸದ್ಯ ಅವರು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ NIAಗೆ ಒಂದು ಪ್ರಕರಣ ಹಸ್ತಾಂತರ ಆಗಿದೆ. ಹಸ್ತಾಂತರವಾದ ಬೆನ್ನಲ್ಲೇ ಇದೀಗ ಕುಡುಪು ಅಶ್ರಫ್ ಹತ್ಯೆ ಪ್ರಕರಣ ಮತ್ತು ಅಬ್ದುಲ್ ರೆಹಮಾನ್ ಪ್ರಕರಣದ ವಿರುದ್ಧವೂ ಕೂಡ ಒಂದು ಆಕ್ಷೇಪ, ಅಂದ್ರೆ ತನಿಖೆಯ ಹಾದಿಯ ವಿರುದ್ಧ ಆಕ್ಷೇಪ ಕೇಳಿ ಬರ್ತಾ ಇದೆ. ಒಂದ್ ಕಡೆಯಿಂದ ಮುಸಲ್ಮಾನ್ ಮುಖಂಡರು ಇದಕ್ಕೆ SIT ಅನ್ನ ರಚನೆ ಮಾಡ್ಬೇಕು. ಯಾಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗೆ NIA ತನಿಖೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ SIT ಆದ್ರೂ ರಚನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಯಿಂದ ಈ ಕಾಂಗ್ರೆಸ್ ಮುಖಂಡರು ಇದ್ರ ವಿರುದ್ಧ ಆಕ್ಷೇಪ ಎತ್ತಿದ್ರೆ, ಕಾಂಗ್ರೆಸ್ ಒಳಗಿಂದಲೇ ಇದಕ್ಕೆ ಒಂದು ರೀತಿ ಕಾಂಗ್ರೆಸ್ ವಿರುದ್ಧ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಏನು ಮುಸಲ್ಮಾನ್ ಮುಖಂಡರು, ಅಸಮಾಧಾನಿತ ಕಾಂಗ್ರೆಸ್ ಮುಸಲ್ಮಾನ್ ಮುಖಂಡರು BJPಯನ್ನ ಶ್ಲಾಘಿಸಿ ಕೆಲವೊಂದಿಷ್ಟು ಜನ ಪೋಸ್ಟ್ ಅನ್ನ ಹಾಕಿರುವಂತದ್ದು. BJPಗೆ ತಾಕತ್ತಿದೆ, ಹಾಗಾಗಿ ಅದನ್ನ NIA ಕೊಟ್ಟಿದ್ದಾರೆ. ಆದ್ರೆ ನಮ್ಮವರು ಏನು ಮಾಡ್ತಾ ಇಲ್ಲ ಅನ್ನುವಂತ ರೀತಿಯ ಪೋಸ್ಟ್ ಗಳನ್ನೆಲ್ಲ ಹಾಕಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈಗ NIAಗೆ ಹಸ್ತಾಂತರವಾದ ಬೆನ್ನಲ್ಲೇ ಒಂದ್ ರೀತಿ ರಾಜಕೀಯ ತಿಕ್ಕಾಟ, ಜಟಾಪಟಿಗಳು ಮುಂದುವರಿತಾ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.